ತೆಳಗ ಮ್ಯಾಗ ತೋರಿ ಕಟ್ ಮಾಡ್ರಿ ಅಯ್ಯಪ್ಪ ಎರಡು ಟ್ರೇ ಬರೀ ಇದನ್ನು ಆಗಿ ಬಿಡ್ಯಾವ್ರಿ ಎಲ್ರಿ ನರಿ ಆಗಿ ಮಾಡತ್ತಾವ್ರಿ ಸುಳಿ ತೆಳಗಲ್ಲಿ ಇದು ವಿಡಿಯೋ ಮಾಡ್ರಿ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾವು ಇವತ್ತು ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕು ಹೊನವಾಡ ಗ್ರಾಮಕ್ಕೆ ಬಂದಿದ್ದೇವೆ. ಸರ್ ನಮಸ್ಕಾರ ನಮಸ್ತೆ. ತಮ್ಮ ಹೆಸರು ರೀ? ಗಜಾನ್ ಶಿರಗುಪ್ಪಿ ಸರ್. ಗಜಾನನ ಶಿರಗುಪ್ಪಿ ಅವರು. ಸರ್, ಈ ಸಲ ನೀವು ನಮ್ಮ ಅಲ್ವಿರಾನ್ ಕಂಪ್ನಿ ಕೆಲವು ಪ್ರಾಡಕ್ಟನ್ನು ಬಳಕೆ ಮಾಡಿದ್ದೀರಿ. ಹಾಂ ಸರ್. ಯಾವ ರೀತಿ ಬದಲಾವಣೆ ಆಗೈತೆ ರೀ ತಮ್ಮ ದ್ರಾಕ್ಷಿ ಪಡದೊಳಗಡೆ? ಸರಿ ಮಾಲ್ ಗಟ್ಟಿ ಆಗಿದ್ರಿ ಸರ್. ಗಟ್ಟಿ ಆಗಿದೆ. ವರ್ಷ ಸರ್ ಏನಾಕಿತ್ತು ಅಂದ್ರೆ ಮಾಲ್ ಇದು ಹಾಕಿತ್ರಿ, ನೆತ್ತು ಹೊಡಿತಿತ್ತು ಬಾಡ್ರಿ. ಮೊದ್ಲ ಮಾನಿಕ್ ಚಾಮ್ರಿ ಇದೆ. ಮತ್ತು ಪ್ರತಿಯೊಂದಕ್ಕೆ ಹಿಂಗೆ ಹಿಡಿದ್ರೆ ವೇಟಿಂಗ್ ಬರೋದ್ರಿ ಕಾಳು ಇದು ಮಾಲ್ ರೀ. ಹಿಂಗೆ ವಾಜಿ ಬರುತ್ತೆ. ಆ ಸರಿ ಹಗರ್ ಒಟ್ಟು ಹಿಂಗೆ ಎತ್ತಿ ಇದು ಟ್ರೇಗಳು ರೀ ಇದು ಹಾಕಿದ್ವಿ. ಈ ಸರಿ ನೋಡ್ರಿ ಮಾಲ್ ಚಂದ ಐತ್ರಿ. ಚಂದ ಬಂದೈತೆ. ಹಾಂ ರೀ. ಮತ್ತೇನು ಬದಲಾವಣೆ ಆಗಿದ್ರಿ? ಮತ್ತೇನು ಬೇರುಗಳು ಆಕ್ಟಿವ್ ಅದಾವ್ರಿ ಸರ್. ಚಲೋ ಆರ್ಗಾನಿಕ್ ಇದು ಚಲೋ ಐತ್ರಿ. ಅದು ಆಲ್ವೇರಿ ಅನ್ರಿ. ಈ ಸಲ ನೀವು ಬಡ್ಡಿಗೆ ಸರ್ಕಾರಿ ಗೊಬ್ಬರ ಹಾಕಿದ್ರು? ಒಟ್ಟ ಒಂದು ಚೀಲ ನಮ್ಮ ಆರ್ಗ್ಯಾನಿಕ್ ಮೇಲೆ ಮಾಡಿದ್ರು? ಬರೀ ಆರ್ಗಾನಿಕ್ ರೀ ಸರ್. ಬರೀ ಆರ್ಗ್ಯಾನಿಕ್ ಮೇಲೆ ಒಟ್ಟು ಯಾವ ಸರ್ಕಾರಿ ಗೊಬ್ಬರನ ಈ ಸರಿ ಯಾವೂ ಇಲ್ರಿ. ನೀವು ಸರ್ಕಾರಿ ಗೊಬ್ಬರ ಬಿಟ್ಟಿದ್ರಿಂದ ನಿಮ್ಗೇನು ಲಾಭ ಆಗಿದ್ರಿ? ಸರ್ಕಾರಿ ಗೊಬ್ಬರ ಬಿಟ್ಟಿದ್ರಿಂದ ಏನೋ ಅದೇನು ಇದು ಅನ್ಸಿಲ್ರಿ. ಒಟ್ಟು ಆರ್ಗಾನಿಕ್ ಚಲೋ ಅನ್ಸಿದ್ರಿ ನಮ್ಗೆ. ನಿಮಗೆ ಆರ್ಗ್ಯಾನಿಕ್ಸ್ ಕಂಪ್ನಿ ನಮ್ಮ ಅಲ್ವಿರಾನ್ ಯಾರು ಪರಿಚಯ ಮಾಡಿಕೊಟ್ರು? ನಮಗೆ ಫಸ್ಟ್ ನಾ ಯೂಟ್ಯೂಬ್ದಾಗ ಸರ್ಚ್ ಮಾಡೀನಿ ಸರ್. ಫಸ್ಟ್ ಕ್ಯಾಲ್ಸಿಯಂ ಹೋದ್ರಿ ನಾನು ಫೇಸ್ಬುಕ್ ಒಳಗೆ ನೋಡೀನಿ ರೀ ಸರ್. ಅಂದ್ರೆ ಕ್ಯಾಲ್ಸಿಯಂ ಹೋದ್ರೆ ರಿಸಲ್ಟ್ ಅದು ಇದ್ರೊಳಗೆ ನೋಡೀನಿ ರೀ. ನಾ ನಿಡೋನಿ ದ್ರಾಕ್ಷಿ ಬೆಳೆಗಾರ ಗ್ರೂಪ್ ಒಳಗೆ ನೋಡೀನಿ ರೀ. ನಾ ಅದು ಇದ್ರೊಳಗೆ ಅನಿಸ್ತು. ಅಣ್ಣ ಹಿಂದಾಗಡೆ ಅನಿಲ್ ಫೇಸ್ಬುಕ್ದಾಗ ಇದು ಮಾಡೋಣ, ಹಿಂದಾಡಿ ನಮ್ಮ ಹೊನವಾಡದವ್ರು ಎಲ್ಲರೂ ಒಂದು ಸುಮಂದಿ ಕೂಡಿ ಹೋಗಿ ಸರ್ ಅಲ್ಲಿ ಭೇಟಿಯಾಗಿ ಎಲ್ಲ ಪಡ ಎಲ್ಲ ನೋಡೋಣ, ಒಟ್ಟರು ಕೂಡಿ ಇಡೋಣ, ಒಟ್ಟರು ಕೂಡಿ ಮಾತಾಡ್ಕೊಂಡ್ರಿ ಅನಿಲ್ ಮಾದಿಕ್ ಸರ್. ಅಣ್ಣ ಎಲ್ಲರೂ ಕೂಡಿ ಇಟ್ಟು ರೀ. ಅಂದ್ರೆ ನೀವು ಹೊಲಕ್ಕೆ ಹೋಗಿ ನೋಡಿ ಅವರು ಅಲ್ವಿರಾನ್ ಕಂಪ್ನಿ ಪ್ರಾಡಕ್ಟ್ ಬಳಕೆ ಮಾಡಿದ್ರು ಬಿಟ್ಟು ನಾವು ಒಂದು 3-4 ವರ್ಷ ಅವ್ರು ಸಂಪರ್ಕ ಮಾಡ್ಲಿಕ್ಕತ್ತಿದ್ದೆ. ಒಂದು 2 ವರ್ಷದಿಂದ ಅವರು ನಮ್ಮ ಪ್ರಾಡಕ್ಟ್ ಬಳಕೆ ಮಾಡಿಕತ್ತಾರೆ. ಬಳಕೆ ಮಾಡಿ ರಿಸಲ್ಟ್ ಕಂಡ್ಕೊಳ್ಳಾನೆ ಅವರು ವೃತ್ತಿಯಿಂದ ದ್ರಾಕ್ಷಿ ಮೇಸ್ತ್ರಿ ಅದಾರ. ಆಮೇಲೆ ಅವ್ರಿಗೆ ರಿಸಲ್ಟ್ ಕಂಡ್ಕೊಳ್ಳ ಮತ್ತೆ ಹೊರಗಡೆ ತಮ್ಮ ಕಸ್ಟಮರ್ಗೆ ಎಲ್ಲರೂ ಅವರು ಪ್ರಾಡಕ್ಟ್ ಬಳಕೆ ಮಾಡಕತ್ತಾರ. ಅಂದ್ರೆ ನೀವು ಹೋಗಿ ನೋಡಿ ಬಂದು ಇದು ಮಾಡಿದ್ರಿ? ಹಾಂ ಸರ್. ಅಂದ್ರೆ ರೀ ರಾಸಾಯನಿಕ ಆರ್ಗಾನಿಕ್ ಚಲೋ ಅನ್ಸಿದ್ರಿ. ಯಾಕಂದ್ರೆ ಮಾಲ್ ಕ್ವಾಲಿಟಿ ಆಗತ್ರಿ. ಅಂದ್ರೆ ರಾಸಾಯನಿಕ ಹೆಂಗ್ರಿ ಆದ್ರೆ ಪವರ್ ಏನ್ರಿ ಭಾಳ ಅಂದ್ರೆ ಒಂದು 10-15 ದಿವಸ ಅಷ್ಟ ಪವರ್ ಇರ್ತೈತ್ರಿ. ಆರ್ಗಾನಿಕ್ ವರ್ಷತನ ಇದ್ರೊಳಗೆ ಗಿಡದಾಗ ಪವರ್ ಇರ್ತೈತ್ರಿ. ಅಂದ್ರೆ ಯಾಕಂದ್ರೆ ಯಾವತ್ತು ಕೆಲಸ ಮಾಡ್ತಿರ್ತೈತ್ರಿ. ರಾಸಾಯನಿಕ ನಿಂದಿರ್ಬೋದು, ಯಾಕಂದ್ರೆ ಆರ್ಗಾನಿಕ್ ನಿಂದ್ರಲ್ರಿ. ಅದು ಯಾವತ್ತು ಲಾಂಗ್ ಟರ್ಮ್ ಕೆಲಸ ಡ್ಯೂರೇಷನ್ ಚಾಲೋ ಇದು ಇರ್ತೈತ್ರಿ. ಸರಿ ಸರ್, ನಮಸ್ಕಾರ. ಸರ್, ಇವರು ದ್ರಾಕ್ಷಿ ಪಡ ನೀವೇ ಮೇಂಟೈನ್ ಮಾಡ್ತೀರಿ? ನೀವು ಹೇಳ್ರಿ, ಹೋದ ಸಲ ಇವ್ರು ಏನು ಸಮಸ್ಯೆ ಅನುಭವಿಸಿದ್ರು, ಈ ಸಲ ನೀವು ಅದನ್ನ ಸಮಸ್ಯೆ ಹೆಂಗೆ ತುಂಬಿ ಕೊಟ್ಟಿರಿ ಎಂಬುದು ಹೇಳ್ರಿ. ಹೊಸ ಸಮಸ್ಯೆ ಅಂದ್ರೆ ಏನ್ರಿ, ಹೋದ ವರ್ಷ ಇಷ್ಟು ಲೋಡ್ ಐತ್ರಿ ಪಡ ಇದು. ಅದು ಬೇರೆದವ್ರು ಕನ್ಸಲ್ಟ್ ಮಾಡ್ತಾರೆ. ಈ ವರ್ಷ ಇಷ್ಟು ಲೋಡ್ ಐತ್ರಿ. ಹೋದ ವರ್ಷ 180 ದಿವಸಕ್ಕೆ ಆಯ್ತು ತೆಗ್ದಾರ. ಶುಗರ್ ಬಂದಿದ್ದಿಲ್ಲ. 180 ದಿವಸ ಶುಗರ್ ಬಂದಿದ್ದಿಲ್ಲ. ಶುಗರ್ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರು ಅವ್ರು. 180 ದಿವಸಕ್ಕೆ ಚೆಕ್ ಮಾಡಿದ್ರೆ ನನಗೆ ಅನ್ಸಿದ ಮಟ್ಟ ಶುಗರ್ 15-16 ಇರ್ಬೇಕು ಅನ್ನಿಸ್ತು ಅವ್ರು ಹೇಳೋ ಲೆಕ್ಕ ಪ್ರಕಾರ. ಯಾಕಂದ್ರೆ ಅರ್ಧ ಮಮ್ಮಿನ ಏರ್ಬಿಟ್ಟಿದ್ದು ರೀ ಗುಣಿ. ಹೌದ್ರಿ? ಇಲ್ಲಿ ತಕ ಎಲ್ಲ ಪ್ರತಿಯೊಂದು ಗೊಂಡಿನೂ ಇಲ್ಲಿ ತಕ ಒಟ್ಟು ಮಮ್ಮಿ ಏರ್ಬಿಟ್ಟಿದ್ದು. ಮಮ್ಮಿ ಏರಿದ ನಂತರ ಈ ವರ್ಷ ಹಸರು ಇದ್ವಿ, ಯಾವ ಮಮ್ಮಿ ಏರಿಲ್ಲ ಇವರಲ್ಲಿ. ಶುಗರು ಸದ್ಯ 26 ಶುಗರ್ ಐತ್ರಿ. ಬೇಕಾದ್ರೆ ನಮ್ಗೆ ಚೆಕ್ ಮಾಡಿ ತೋರಿಸ್ತೇವೆ ನಾವು. ಬೇಕಂದ್ರೆ 26 ಶುಗರ್ ಐತ್ರಿ. ಮಣ್ಣಿನ ಚೆಕ್ ಮಾಡಿದವ್ರಿ. 2 ದಿನದಿಂದ ಬಂದಿನ ಪ್ಲಾಟ್ ವಿಸಿಟ್. ಇವ್ರದ ಸ್ವಲ್ಪ ಬೇರೆ ರೈತರದ ಶುಗರ್ ಚೆಕ್ ಮಾಡೋ ಸಂಬಂಧ ಪ್ಲಾಟಿಗೆ ಬಂದೀನಿ. ಶುಗರ್ ಚೆಕ್ ಮಾಡಿ 26 ಶುಗರ್ ಐತಿ ಸದ್ಯ. 26 ಶುಗರ್. ಎಷ್ಟು ದಿನ ಆತ್ರಿ ಇವತ್ತು ಪ್ಲಾಟಿಗೆ? ಇವತ್ತು 128 ದಿವಸ. 128 ದಿವಸಿಗೆ 26 ಶುಗರ್ ಐತಿ. ಹೋದ್ರೆ 180 ದಿವಸ ಬಿಟ್ರೆ ಶುಗರ್ ಇರ್ಲಿಲ್ಲ ಇವ್ರದ್ದು. 15-16 ಶುಗರ್ ಭಾಳ ಆತು. ಈ ವರ್ಷ ಮಮ್ಮಿ ಏರತೈತ್ರಿ ನನಗ್ರಿ. ಇಲ್ಲ ನಾ ಪ್ಲಾಟ್ ನೋಡಾತ್ರಿ ಮಿಸ್ತ್ರಿ ಅವ್ರಿ, ಮಮ್ಮಿ ಏರತೈತಿ. ನಾವು ಆದ್ರೆ ಸಟ್ಲ್ ನೋಡಿದಾಗ ನಾವು ರಗಡ್ ಮಾಡ್ಯಾವ, ರಗಡ್ ಗೊಬ್ಬರ ಹಾಕ್ಯಾವ. ಮಮ್ಮಿ ಏರಿಲ್ಲ, ಏರೈತಿ ನಮ್ದು ಈ ವರ್ಷ ನಿಂದಿರ್ತೈತೆ. ಈ ನಿಂದಿರ್ತಂದ್ರೆ ನೋಡಾತ್ರಿ ಮಮ್ಮಿ ಹೇಳ್ರಿ ನನಗೆ ನಿನ್ನೆ. ಆ ಪ್ರಕಾರ ಮಮ್ಮಿ ಏರ್ಲಿಲ್ಲ ರೀ. ಅದೊಂದು ಪ್ಲಸ್ ರೀ. ಮತ್ತು ನಾವು ಬಡ್ಡಿಗೆ ಸಾಯಿಲ್ಮೇಟ್ ಪ್ರೋ ಸಾಯಿಲ್ಮೇಟ್ ಕೊಡೋದಂದ್ರೆ ಏನಾಯ್ತು, ಭೂಮಿದು ಫಲವತ್ತತೆನೂ ಹೆಚ್ಚಾಗೈತಿ, ನಿಧುನೂ ಆಗೈತಿನಲ್ಲ. ವೈಟ್ ರೂಟ್ ವೈಟ್ ರೂಟ್ ಕಂಟಿನ್ಯೂ ಉಳ್ದಾವ್ರಿ. ಕಂಟಿನ್ಯೂ ಅಂದ್ರೆ ಏನ್ರಿ, ಬ್ಯಾಸಿಗೆ ಒಂದು ಕೊಟ್ಟು ಹೈ ಟೈಮ್ ಕೊಟ್ಟು 2 ಸಲ ಕೊಟ್ರು ಇನ್ನೂ ಆದ್ರೂ ವೈಟ್ ರೂಟ್ ಅದಾವ. ನೀವು ಚೆಕ್ ಮಾಡಿ ನೋಡಿದ್ರೆ ಇಲ್ಲಿ ಲಾಂಗ್ ಟರ್ಮ್ 1 ಸಲ ಕೊಟ್ರೆ ಮಿನಿಮಮ್ 6 ತಿಂಗಳ ತನಕ ಕೆಲಸ ಮಾಡುತ್ತೆ. ಒಂದ ಔಷಧ 25 ಲೀಟರ್ ಕ್ಯಾನ ಸಾಯಿಲ್ಮೇಟ್ ಪ್ರೋ ಲಾಂಗ್ ಟರ್ಮ್ ಕೆಲಸ ಮಾಡೋದಿಂತ್ರ ನಮಗೆ ವೈಟ್ ರೂಟ್ ಕಂಟಿನ್ಯೂ ಸಿಕ್ಕೋರಿ. ಈ ಹೊಲ್ದಾಗ ಇದು ಸ್ವಲ್ಪ ಬಿಳಿ ಮಣ್ಣು ಮಿಕ್ಸ್ ಐತಿ. ಈ ನೆಲಕ್ಕೆ ರೂಟ್ ಆಕ್ಟಿವ್ ಆಗಂಗಿಲ್ಲ ರೀ. ಕರ್ಲ್ ಮಿಕ್ಸ್ ಐತಿ ನೆಲ. ಈ ನೆಲಕ್ಕೆ ವೈಟ್ ರೂಟ್ ಆಗಲ್ಕರಿ. ಆದ್ರೂ ವೈಟ್ ರೂಟ್ ಆಗಿ
ಹೊಟ್ಟು ಕಂಟಿನ್ಯೂ ಇರೋದ್ರಿಂತ್ರನ ಪಡ ಆಕ್ಟಿವ್ ಐತಿ ಅದರಿಂದ ಮಮ್ಮಿ ಆಗಿರ್ರಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ರೂಟ್ ಆಕ್ಟಿವ್ ಇದ್ದಾಗ ಮ್ಯಾಲೆಲ್ಲ ಇದು ಹಾ ಕೆಲಸ ಮಾಡಿದ್ ನಾವ್ ಏನ್ ಮ್ಯಾಗ ಹೊಡೆದ್ರು ಕೆಲಸ ಕೆಲಸ ಮಾಡ್ತೀವಿ ಮಾಡ್ತೈತಿ ಕರೆಕ್ಟ್ ಇದು ಫುಲ್ ಫ್ಲವರಿಂದ ಮಳಿ ಇದ್ದಾಗ ರೀ ಹಾ ಫುಲ್ ಫ್ಲವರಿಂದ ಮಳಿ ಇದ್ದಾಗ ಇವತ್ತು ಬುರಿನೂ ಭಾಳ ಕಾಡ್ಯವ್ರಿ ಎಲ್ಲ ಕಡೆ ಬುರಿನೂ ಇಲ್ಲಿ ಪಡೆದಾಗ ಮಮ್ಮಿ ಇಲ್ಲ ಮಿಲೇಬಾಗಿಲ್ಲ ಕ್ಲಿಯರ್ ಐತಿ ಪ್ಲಾಟ್ ರೀ ಮಾರ್ಕೆಟ್ ಮಾಡ್ಬೇಕು ಅಂತ ಪ್ಲಾನ್ದಾಗ ಇದ್ದೇವ್ರಿ ಮಾರ್ಕೆಟ್ ಡೌನ್ ಆಗಂಡ್ಲೆ ಮುಣಕ್ ಮಾಡೋ ಪ್ಲಾನಿಗೆ ಬಂತು ಒಂದ್ ಗಿಡಕ್ಕೆ ಏನಿಲ್ಲ 150 ಗೊನಿ 140 ಗೊನಿ ತಕ ಆರಾಮ ಇನ್ನ ತೆಗ್ಸಿದೀವ್ರಿ ಹಾ ಗೊನಿ ತೆಗ್ಸ್ಯಾರ ಭಾಳ ತೆಗ್ಸಿದೀವಿ ಭಾಳ ತೆಗ್ಸ್ಯಾರ ಹಾ ರೀ ಈ ಸದ್ದ ಫ್ಲವರಿಂಗ್ ಭಾಳ ತೆಗ್ಸಿದೀವ್ರಿ 200 ಕ್ರಾಸ್ ಗೊನಿ ಐತ್ರಿ ಒಂದ್ ಗಿಡಕ್ಕೆ ಭಾಳ ಐತ್ರಿ 200 ಕ್ರಾಸ್ ಗೊನಿ ಇದ್ದಿದ್ದ 140 150 ತಕ ಇಷ್ಟಿವ್ರಿ ನಾವು ಅಂದ್ರೆ ಇಷ್ಟಿಟ್ರು ಈ ಸಲ ಮಮ್ಮಿ ಆಗಿರ್ರಿ ಒಟ್ಟ ಮಮ್ಮಿ ಅಂತ ಕೇಳಬೇಡ್ರಿ ನೀವು ಮಮ್ಮಿ ಮಾಡೇ ಕೊಡಲ್ಲ ಚಾಲೆಂಜ್ ಮಾಡ್ತಾರೆ ರೈತರಿಗೆ ಚಾಲೆಂಜ್ ಮಾಡ್ತಾರೆ ಹಾ ಯಾಕಂದ್ರೆ ಕರೆಕ್ಟ್ ಮಾಡ್ಬೇಕು ಮೇಂಟೆನೆನ್ಸ್ ಮಾತ್ರ ಅದು ಮಾತ್ರ ಫಸ್ಟ್ ಪ್ಲಾನ್ ಬರಬರ ಕರೆಕ್ಟ್ ಮಾಡಿದ್ರೆ ರಿಸಲ್ಟ್ ಕರೆಕ್ಟ್ ಬರುತ್ತೆ 100ಕ್ಕೆ 100 ಇವರು ಒಂದು 2 ವರ್ಷ ತಪ್ಪೇ ಒಂದು 2-3 ವರ್ಷ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರಿಗೆ ಇಂಜನ್ ಸ್ವಲ್ಪ ತಪ್ಪಿ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ತೈತ್ರಿ ಇದು ಸ್ವಲ್ಪ ಏನೋ ಡಸ್ಟ್ ಅದು ಏನೈತಿ ಇನ್ನೂ ಸ್ವಲ್ಪ ಜಾಸ್ತಿ ಪೌಡರ್ ಬರ್ತೈತೆ ಗೊಣ್ಣಿ ಮ್ಯಾಗ ಒಂದು 2-3 ವರ್ಷ ಅವ್ರ ಕಾರಣಾಂತರ ಹೊಡ್ಯಾಕ ಆಗಿಲ್ಲ ಟ್ರ್ಯಾಕ್ಟರ್ ಹೋಗಲ್ಲ ಒಳಗೆ ಗೊಣಿ ಪಡ ಗಿಡ್ಡ ಐತ್ರಿ ಮತ್ತೆ ಕೈಲೇ ಹೊಡಿದ ಆಗಂಟ್ಲೆ ಸ್ವಲ್ಪ ಸಫಿಷಿಯಂಟ್ ಆಗಿಲ್ರಿ ನೋಡ್ಬೋದು ಪಡ ಗಿಡ್ಡ ಐತಿ ಈ ಪಡ ಗಿಡ್ಡ ಇದ್ದ ಕಡೆ ಕೂತ್ ವಿಡಿಯೋ ಮಾಡತ್ತಿದ್ದಕ್ಕೆ ಕಾಣಂಗಿಲ್ಲ ಗೊಣಿ ಐತಿ ಪ್ಲಾಟ್ನಾಗ ಅಲ್ಲಿ ಹಿಡಿದು ನಾವು ಇಲ್ಲಿ ತಕ ಬುರಿ ಬಂದಿಲ್ಲ ಡವಣಿ ಕರ್ಪ ಮಿಲೇಬಾಗ ಯಾವ ಕಾಣಿಸಿಲ್ರಿ ಅವರು ಕರೆಕ್ಟ್ ಮೇಂಟೆನ್ಸ್ ಮಾಡ್ಕೊತ ಬಂದಾರ ಏನು ಹೇಳ್ತೀವಿ ಅದನ್ನ ಮಾಡ್ಕೊತ ಬಂದಾರ ಅಲ್ಲಿವರ ಅಂದ್ರೆ 90% ಯೂಸ್ ಮಾಡ್ತೀವಿ ನಾವು 90% ಯೂಸ್ ಮಾಡ್ತೀವಿ ಇವರು ಕಾಯಿ ಟೈಮ್ದಾಗ ಗೊಬ್ಬರ ಹಾಕತ್ತೀವಿ ಅನ್ನತ್ತಿದ್ರು ಈಗ ಒಂದು ಕಡೆ ರೈತರು ಕೂಡಿಸಿ ಒಂದು 10-15 ರೈತರು ಕೂಡಿಸಿ ಚರ್ಚೆ ಮಾಡಿದ್ರು ಇಲ್ಲ ಮಿಸ್ತ್ರಿ ನಾವು ಗೊಬ್ಬರ ಹಾಕಿ ಇಲ್ಲ ನಾವು ಹಾಕಾರ ವರ್ಷ ಹಾಕೋತ ಬಂದು ಈಗ ಬ್ಯಾಡ್ರಿ ಅಂತೀವಿ ನನ್ನ ವಿಶ್ವಾಸ ಇದ್ರೆ ಮಾಡಬೇಡ್ರಿ ವಿಶ್ವಾಸ ಇರ್ಲಿಕ್ಕೆ ಹಾಕ್ರಿ ನೀವು ನಾಳೆ ಡೌನಿ ಬರ್ರಿ ನನಗೆ ಗೊತ್ತಿಲ್ಲತ್ತೆ ಬರಬರ್ ಯಾಕಂದ್ರೆ ನೈಟ್ರೋಜನ್ ಜಾಸ್ತಿ ಆಗತ್ತೆ ಮಳಿ ಹೆಚ್ಚಕಮ್ಮ ಆತ ಗ್ಯಾರಂಟಿ ಡೌನಿ ಬರ್ತೈತಿ ಇಲ್ಲಿ ಹೂ ಕರಗ್ತಾವ ನಮ್ಮ ಒಣಗದ ಹೂ ಕರಗ್ಲಾರ ನಾ ಮಾಡ್ತಿಲ್ಲ ಆತೀನಿ ಹೂ ಕರಲ್ಲ ನಾ ಟ್ರೀಟ್ಮೆಂಟ್ ಕೊಡ್ತಾನೆ ನೀವು ಕಾಳಜಿ ಬಿಡ್ರಿ ಅಂತಲೇ ಆಯ್ತು ಹೇಳ್ರಿ ಅಂದ್ರೆ ಬರೀ ಸಾಯಿಲ್ಮೆಂಟ್ ಪ್ರೋ ಅಸಿಡ ಪಾಸ್ಪರಿಕ್ ಅಸಿಡ ಇವರೇ ಬಿಡಿಸಿ ಆಮೇಲೆ ಸಾಯಿಲ್ಮೆಂಟ್ ಪ್ರೋ ಕೊಟ್ಟೇವ್ರಿ ಸಾಯಿಲ್ಮೆಂಟ್ ಪ್ರೋ ಕೊಡಾಂಟ್ಲೆ ಏನೈತಿ ಚಟ್ನಿ ಮಾಡಿಸಿದೆವು ಚಟ್ನಿ ಆಗಂಡ್ಲೆ 9 ದಿವಸಕ್ಕೆ ಜರ್ಮಿ ಕೊಟ್ಟೆವು ಆಮೇಲೆ ಜಿಯೋ ಪೋರ್ಸ್ ಕೊಟ್ಟೇವ್ರಿ ಇಷ್ಟು ಕೊಟ್ಟ ಮ್ಯಾಗ 12ನೇ ದಿವಸಕ್ಕೆ ಮ್ಯಾಗ ರೀಬೂಸ್ಟರ್ 6B CPP ಕೊಟ್ಟೆವು ಹೂ ಒಟ್ಟ ಕರಗಲಿಲ್ಲ ನಮಗೆ ಹೂ ದಮ್ಮ ಬತ್ ಬರಾಗ್ರಿ ಪ್ಲಾಟ್ ಹೂ ಬರಂಗಿಲ್ಲ ಈ ವರ್ಷ ಬರಂಗಿಲ್ಲ ತಂದು ಮಂದಿ ಭಾಳ ತಲೆಯಾಗಿತ್ತು ಯಾಕೆ 180 ದಿವಸ ಪ್ಲಾಟ್ನ ನಿಂತೈತಿ ಮಾಲ್ ಅಂದ್ರೆ ಹೂ ಬಡಂಗಿಲ್ಲ ಇದು ಪಡ ಅನ್ನಕದ್ರಿ ಎಲ್ಲ ಊರಾನ ಮಂದಿ ಎಲ್ಲ ಬಂದು ಪ್ಲಾಟ್ ನೋಡ್ಯಾರಿಲ್ರಿ ಹೂ ಹೆಂಗ್ ಬಿಟ್ಟೈತಿ ಹೂ ಬರಾಗ ಫುಲ್ ಈ ಕೈ ಏನೈತ್ರಿ ಈ ಕೈದ ಅಳತಿ ಹೂ ಐತು 11 ದಿವಸಿಗೆ ಎಷ್ಟು ಹೂ ಬಂದಿತ್ತು ನೋಡ್ರಿ ಇಷ್ಟು ಹೂ ಐತಿ 11 ದಿವಸಿಗೆ ರೀ ಅದರಿಂದ ಅವ್ರು ಅಲ್ಲಿ ಪ್ಲಾಟ್ ಮೇಂಟೈನ್ ಮಾಡ್ಕೊತ ಬಂದ್ರು ಒಳಗೆ ಒಂದೊಂದು ಎಲೇರೆ ಡೌನಿ ಕಾಣಕೈತಿ ಯಾಕೆ ಕಾಣಕೈತಿ ಅಂದ್ರೆ ಒಳಗೆ ಔಷಧ ಸಿಲ್ಲರ್ಕ ಕಾಣಕೈತಿ ಕೈಲಿ ಹೊಡ್ಯಾಕತ್ರಿ ಇವ್ರು ಅನ್ನರ್ ಕೈ ಎಚ್ ಡಿ ಪಿ ಕೈಲಿ ಹೊಡ್ಯಾಕತ್ತ ಅಂತಲೇ ಒಳಗೆ ಡೌನಿ ಕಾಣಕತ್ತ ಬ್ಯಾಡ್ರಿ ಅಣ್ಣ ನೀವು ಡೌನಿ ಬಡಿಸ್ಕೋತೀರಿ ಒಳಗೆ ಔಷಧ ಸಿಡಲ್ಲ ಅಂತಲೇ ಒಂದು 2 ಕೈ ಸೂಪರ್ನಿಂದ ಒಳಗೆ ಕೈಲಿ ಕೊಟ್ಟೆವು ನಾವು ಬರೀ 1200 ರೂಪಾಯಿ ಒಳಗೆ ಡೌನಿ ಔಷಧ ಸೂಪರ್ ನಿಜ 2 ಕೈ ಒಳಗೇನು ಕೊಟ್ಟೆವು ಡೌನಿನ ಕಂಟ್ರೋಲ್ ಆಯ್ತು ಯಾಲ್ಜಿ ಸ್ಪಾಟ್ ಸ್ಟಾಪ್ ಆದ್ರೆ ಡೌನಿ ಮ್ಯಾಗ ಬಡ್ಡಿಗೆ ಏನೈತಿ ಪಂಗೋ ಪ್ಲಸ್ ಕೊಟ್ಟೆವು ಮ್ಯಾಗ ಪಂಗೋ ತೆಳಗೆ ಬಡ್ಡಿ ಪಂಗೋ ಪ್ಲಸ್ ಮ್ಯಾಗ ಸೂಪರ್ ನಿಜ ಕೊಡಂಡಿ ಕೊಳೆ ರೋಗನೂ ಕಂಟ್ರೋಲ್ ಆಯ್ತು ನಮಗೆ 30-36 ದಿವಸಕ್ಕೆ ಡೌನಿ ಜಾಗ ಮ್ಯಾಗ ನಿಂತು ಈ ಹೊರ 40 ಪ್ಲಾಟ್ನಾಗ ಒಂದು ಪಡ ಡೌನಿ ಬಡ್ದಿಲ್ಲ ರೀ ಹೌದಲ್ಲ ಒಂದು ಪಡ ಡೌನಿ ಇನ್ನಾರು ನಮ್ಮ ಡೌನಿ ಮ್ಯಾಟ್ರ್ ಅಲ್ರಿ ಯಾಕಂದ್ರೆ 36 ವರ್ಷ ನಮ್ಮ ಅಪ್ಪಾರ ಕಾಲಿಂದ ಮಾಡ್ಕೊತ ಬಂದು ನಾವು ಡೌನಿ ಇದುವರೆಗೆ ನಮ್ಮ ಡೌನಿ ಮ್ಯಾಟ್ರ್ ಅಲ್ಲ ನಾವು ಡೌನಿನ ವಿಚಾರ ಮಾಡಂಗಿಲ್ಲ ನಾವು ಬರ್ಸೆ ಕೊಡಂಗಿಲ್ಲ ಅದನ್ನು ಈಜೇ ಸಲಿಸೇ ಪಾಸ್ ಮಾಡ್ಬಿಡ್ತೀವಿ ನೆಕ್ಸ್ಟ್ ಇಯರ್ದಿಂದನೇ ರೀ ಇದು ಮತ್ತೆ ಈ ವರ್ಷ ನೆಕ್ಸ್ಟ್ ಇಯರ್ದಿಂದ ಈ ಊರಾಗ ಆಗಸ್ಟ್ 1ನೇ ತಾರೀಕು ಚಾಟ್ನಿ ಮಾಡೋರು ರೈತರು ಆಗಸ್ಟ್ 1ನೇ ತಾರೀಕು ಚಾಟ್ನಿ ಮಾಡೋ ಆಲ್ರೆಡಿ ಅಡ್ವಾನ್ಸ್ ಬುಕ್ಕಿಂಗ್ ಅದಾರ ಪ್ಲಾಟ್ ನನಗೆ ನೀವು ಆಗಸ್ಟ್ 1ನೇ ತಾರೀಕು ಮಾಡಾರ್ದೆ ಮೆಸ್ತೆ ಹಿಡಿತೀರ ಹೆಂಗೆ ಮಾಡಿದ್ರೆ ಮಾಡ್ಕೊಡ್ತೀವಿಲ್ಲ ಅಂತ ಹೇಳಿ ಡೌನಿ ಅಂತ ಕಂಟ್ರೋಲ್ ಮಾಡ್ತೇವೆ ನಾವು ಆರ್ಗ್ಯಾನಿಕ್ ಮಾಡ್ಸೋರು ಆರ್ಗ್ಯಾನಿಕ್ ಮಾಡ್ತೀವಿ ತಾರೋ ಹೇಳಿ ರೈತರು ನಾವು ಆರ್ಗ್ಯಾನಿಕ್ ಮಾಡ್ತೀವಿ ನಮ್ಗೆ ಒಟ್ಟು ಆಗಸ್ಟ್ 1ನೇ ತಾರೀಕು ಚಾಟ್ನಿ ಮಾಡೋರು ಮುಂದಿನ ವರ್ಷದ ನಮ್ದು ಆಗಸ್ಟ್ 24 ಅಂದ್ರೆ ಇದು ಎಲ್ಲರ್ಕಿಂತ ಲೇಟ್ ಆಗಿ ಚಾಟ್ನಿ ಆಗಿದ್ರಿ ಇದು ಫಸ್ಟ್ ಬೇಸಿಗೆ ಏಪ್ರಿಲ್ 15ನೇ ತಾರೀಕು ಮುಂದಾಗಿದ್ದು ಎಲ್ಲಕ್ಕಿಂತ ಫಸ್ಟ್ ಚಾಟ್ನಿ ಏಪ್ರಿಲ್ 15ಕ್ಕೆ ಬ್ಯಾಸಿ ಚಾಟಿಂಗ್ ಮಾಡಿಸಿ ಸೆಪ್ಟೆಂಬರ್ 5ನೇ ತಾರೀಕು ಕಾಯಿ ಕಟಿಂಗ್ ಮಾಡಿಸಿದ್ರಿ 4 ತಿಂಗಳ ಗ್ಯಾಪ್ನಾಗ ಕಾಯಿ ಕಟಿಂಗ್ ಆಗಿ 4 ತಿಂಗಳ ಗ್ಯಾಪ್ನಾಗ ಬರೀ ಕಡ್ಡಿ ಪಕ್ಕೋಣ ಆಗಕ್ಕೆ ಟೈಮ್ ಬೇಕು 2 ತಿಂಗಳು ಆರ್ಗ್ಯಾನಿಕ್ ಕೊಡೋದ್ರಿಂದ ಕಡ್ಡಿ ಪಕ್ಕೋಣ ಜಲ್ದಿ ಅದು ನಮ್ಮ ಕ್ಯಾಲ್ಸಿಯಂ ರೀಬೂಸ್ಟಕ್ಕೆ ಗರ್ಭಿಣ ಸಂಖ್ಯೆನೂ ಹೆಚ್ಚಾಕೈತಿ ಕಾಯಿ ಸೈಜಿಂಗು ಮಾಡ್ತೈತಿ ಒಳಗೆ ಕಡ್ಡಿ ಪಕ್ವತೆನೂ ಹೆಚ್ಚು ಮಾಡ್ತೈತಿ ಆ ಕಾರಣಾಂತರಗಳಿಂದ ಇದು ಕೊಡ್ಗೋದು 4 ತಿಂಗಳದಾಗ ಈ ಥರ ಹೂ ಬರ್ತೈತಿ ರೀ ಪಡ 180 ದಿವಸ ವಾದರ್ಸ್ ಲೋಡ್ ಇದ್ದು ಇದಕ್ಕೆ ಲೋಡ್ ಇತ್ತು ಪಡ ಈ ಮಮ್ಮಿ ಆಗಂಟ್ಲಿ ಅದು ಶುಗರ್ ಬರ್ಸೋದು ಬಿಟ್ಟರು